ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಮಾರ್ಚ್ 14ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಯಾಕೆ ಅಂತಂದರೆ ಮುಂಬರ್ತಕ್ಕಂತಹ ಈ RRB NTPC ಗ್ರಾಜುಯೇಟ್ ಎಕ್ಸಾಮ್ಗೆ ಅದು ನಿಮಗೆ ಅತಿ ಪ್ರಮುಖವಾಗಿ ಉಪಯೋಗ ಆಗುತ್ತೆ, ಸರಿನಾ? ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಇಂದಿನ ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಸ್ಸಾಂನ ಕೋಕ್ರಾಜಾರ್ನಲ್ಲಿ ಈ ಒಂದು ಅಸ್ಸಾಂನ ಕೋಕ್ರಾಜಾರ್ನಲ್ಲಿ ಎಷ್ಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಎಷ್ಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಅಂತ. ಎಷ್ಟು ಸರ್? ಆಪ್ಷನ್ ಎ 2500 ಕೋಟಿ ರೂಪಾಯಿ, ಆಪ್ಷನ್ ಬಿ 3500 ಕೋಟಿ ರೂಪಾಯಿ, ಆಪ್ಷನ್ ಸಿ 4570 ಕೋಟಿ ರೂಪಾಯಿ, ಆಪ್ಷನ್ ಡಿ ಏನಿದೆ ಅಂದರೆ 5000 ಕೋಟಿ ಅಂತ ಇದೆ, ಸರಿನಾ? ಹಾಗಾದರೆ ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಆಪ್ಷನ್ ಸಿ 4570 ಕೋಟಿ ರೂಪಾಯಿಗಳಷ್ಟು ಯೋಜನೆಗಳಿಗೆ ಈ ಒಂದು ಮೊತ್ತವನ್ನು ಮೀಸಲಿಟ್ಟಿದ್ದಾರೆ. ಎಲ್ಲಿ? ಈ ಒಂದು ಅಸ್ಸಾಂನ ಕೋಕ್ರಾಜಾರ್ನಲ್ಲಿ, ಸರಿನಾ? ಹಾಗಾದರೆ ಈ ಒಂದು ಇತ್ತೀಚೆಗೆ ಕೋಕ್ರಾಜಾರ್ ಎಂಬುದು ನ್ಯೂಸಲ್ಲಿ ಕಂಡುಬರ್ತಾ ಇತ್ತು. ಹಾಗಾದರೆ ಆ ಒಂದು ಕೋಕ್ರಾಜಾರ್ ಕಂಡುಬರ್ತಕ್ಕಂತಹ ರಾಜ್ಯ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಅವಾಗ ನೀವು ಹೇಳಬೇಕಾಗತ್ತಾ, ಕೋಕ್ರಾಜಾರ್ ಈಸ್ ನಥಿಂಗ್ ಬಟ್ ಇನ್ ಅಸ್ಸಾಮಲ್ಲಿ ಇದೆ ಅಂತ, ಸರಿನಾ? ಎಲ್ಲಿದೆ? ಈ ಒಂದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಕೋಕ್ರಾಜಾರ್ ಅಂತ ಹೇಳ್ತೇವೆ. ಓಕೆ, ನೆನಪಿರುತ್ತಾ? ಓಕೆ, ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, 2026 ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ 100 ದಿನಗಳ ಕೌಂಟ್ ಡೌನ್ ಗುರುತಿಸಲು ಯೋಗ ಮಹೋತ್ಸವವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಎಲ್ಲಿ ಹೇಳ್ಬೋದಾ? ಆಪ್ಷನ್ ಎ ಕೆಂಪುಕೋಟೆ, ಆಪ್ಷನ್ ಬಿ ವಿಜ್ಞಾನ ಭವನ ನವದೆಹಲಿ, ಆಪ್ಷನ್ ಸಿ ಗೇಟ್ ವೇ ಆಫ್ ಇಂಡಿಯಾ, ಆಪ್ಷನ್ ಡಿ ಏನಿದೆ ಅಂದರೆ ವಾರಣಾಸಿ ಘಾಟ್ ಅಂತ ಇದೆ, ಸರಿನಾ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದು ಇಂಪಾರ್ಟೆಂಟಾ ಕೋಕ್ರಾಜಾರ್ ಅಥವಾ ಇದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಕೋಕ್ರಾಜಾರ್ ನಿಮಗೆ ಬರೋ ಪರ್ಸೆಂಟ್ 1% ಇರಬಹುದು. ಓಕೆ, ಇದು ನಿಮಗೆ 100% ಎಕ್ಸಾಮಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಈ ರೀತಿ ಮಾಡ್ತಕ್ಕಂಥದ್ದು ಮೊದಲ ಬಾರಿ 12 ವರ್ಷಗಳ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದಲ್ಲೇ. ಓಕೆ, ಫಸ್ಟ್ ಟೈಮ್ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು 100 ದಿನಗಳ ಕೌಂಟ್ ಡೌನ್ನ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಹಾಗಾದರೆ ಈ ಒಂದು ಯೋಗ ಮಹೋತ್ಸವವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಎಲ್ಲಿ ಹೇಳ್ಬೋದಾ? ಎಲ್ಲಿ ಸರ್? ಎಲ್ಲಿ ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ವಿಜ್ಞಾನ ಭವನ ಅಂತ ಹೇಳ್ತೀವಿ, ಸರ್. ಎಲ್ಲಿ? ಒಂದು ವಿಜ್ಞಾನ ಭವನ ನವದೆಹಲಿಯಲ್ಲಿ ಈ ಒಂದು ಯೋಗ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಯಾಕೆ ಈ ಒಂದು ವಿಜ್ಞಾನ ಭವನದಲ್ಲಿ ಯೋಗ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಜೂನ್ 21ರ ಬದಲಾಗಿ ಈ ಮಾರ್ಚ್ ತಿಂಗಳಲ್ಲಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ, ಅದು 100 ದಿನಗಳ ಕೌಂಟ್ ಡೌನ್ಗಳನ್ನು ಗುರುತಿಸಲು ಅಂತ ನೀವು ಹೇಳಬೇಕಾಗತ್ತೆ, ಸರಿನಾ? ಪ್ರಶ್ನೆ ಮೇಲಿಂದ ಕೆಳಗಡೆ ಬಂದರೆ ಸಹ ನೀವು ರೆಡಿ ಇರಬೇಕು, ಕೆಳಗಡೆಯಿಂದ ಮೇಲೆ ಕೇಳಿದ್ರು ಸಹ ನೀವು ರೆಡಿ ಇರಬೇಕು. ಒಟ್ಟಿನಲ್ಲಿ ಕ್ವಶನ್ನ ಕೇಳ್ತಾನೆ. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಹಾಗಾದರೆ ನೀವು ಇವಾಗ ಹೇಳ್ಬೋದಾ? ಓಕೆ, ಯಾವುದು? ಜೂನ್ 21 ಯೋಗ ದಿನ ಅಂತ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಧ್ಯಾನ ದಿನ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಓಕೆ, ಯೋಗ ಅಂದ್ರೇನೆ ಬೇರೆ ಅಂಡ್ ದೆನ್ ಧ್ಯಾನ ಅಂದ್ರೇನೆ ಬೇರೆ. ಓಕೆ, ಧ್ಯಾನ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ, ಯೋಗ ಈ ಜೂನ್ 21. ಹಾಗಾದರೆ ಈ ಧ್ಯಾನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಅದು ಸಹ 21, ಬಟ್ ಜೂನ್ ಅಲ್ಲ, ಬದಲಾಗಿ ಡಿಸೆಂಬರ್ ಅಂತ ನೀವು ಹೇಳಬೇಕಾಗತ್ತೆ, ಸರಿನಾ? ಯಾವ ದಿನ ಅಂದರೆ ಡಿಸೆಂಬರ್ 21ರಂದು ನಾವು ಪ್ರತಿ ವರ್ಷ ಧ್ಯಾನ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ? ಏನಂತ ಆಚರಣೆ ಮಾಡ್ತೀವಿ? ಧ್ಯಾನ ದಿನ ಅಂತ ಆಚರಣೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತಂದರೆ ಜೂನ್ 21 ಆ್ಯಂಡ್ ದೆನ್ ಧ್ಯಾನ ಡೇ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ, ಸರ್ ದ್ಯಾಟ್ ಈಸ್ ಈ ಒಂದು ಡಿಸೆಂಬರ್ 21 ಅಂತ, ಸರಿನಾ? ಎರಡು ಸಹ ಇಂಪಾರ್ಟೆಂಟ್ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಈ ಜೂನ್ 21ರ ನಂತರ ಎಕ್ಸಾಮ್ ಯಾರ್ದಾಗ್ತದಲ್ವಾ, ಇಲ್ಲಾಂದರೆ ಜೂನ್ 21ಕ್ಕಿಂತ ಮುಂಚೆ ಅದರ ಒಂದು ಥೀಮ್ ಸಹ ಬಿಡುಗಡೆ ಮಾಡಬಹುದು. ಬಟ್ ಆ ಥೀಮ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಆ ಒಂದು ಥೀಮ್ನ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಆ ಒಂದು ಥೀಮ್ನ ಸಹ ನಿಮಗೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ, ಹಾಗಾದರೆ ಜೂನ್ 21 ಮತ್ತೊಂದು ಏನೋ ಫೇಮಸ್ ಇದೆಯಲ್ಲ, ಏನು ಫೇಮಸ್ ಇದೆ ಜೂನ್ 21? ಹೇಳ್ಬೋದಾ? ಹೇಳಿ ನೋಡುವ, ಏನು ಫೇಮಸ್ ಇದೆ ಸರ್? ಜೂನ್ 21 ನಮ್ಮ ಭೂಮಿ ಹೀಗೆ ಗುಂಡಾಗಿದೆ ಸರ್. ಹೇಗಿದೆ? ನಮ್ಮ ಭೂಮಿ ಹೀಗೆ ಗುಂಡಾಗಿದೆ. ಈ ಒಂದು ಗುಂಡಾಗಿರ್ತಕ್ಕಂತಹ ಭೂಮಿಯಲ್ಲಿ ಸೂರ್ಯ ಹೇಗೆ ಅಂತಂದರೆ ಮೇಲೆ ಒಮ್ಮೆ ಹೋಗೋದು, ಕೆಳಗಡೆ ಒಮ್ಮೆ ಬರೋದು, ಮೀನ್ಸ್ ನಾರ್ತಲ್ಲಿ ಒಮ್ಮೆ ಹೋಗೋದು, ಸೌತಲ್ಲಿ ಒಮ್ಮೆ ಬರೋದು, ಈ ರೀತಿ ಸುತ್ತಾಡ್ತಿರ್ತಾನೆ ಸರ್ ವರ್ಷದಲ್ಲಿ. ಆ ರೀತಿ ಉತ್ತರದಲ್ಲಿ ಬರ್ತಾನೆ ಸರ್. ಯಾವಾಗ? ಜೂನ್ 21ರಂದು. ಮೀನ್ಸ್ ಈ ಒಂದು
ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಜೂನ್ 21ರಂದು ಬರ್ತಾನೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತಿ ದೀರ್ಘ ಹಗಲಿನ ದಿನ ಯಾವುದು ಅಂತ ಕೇಳಿದ್ರೆ ಜೂನ್ 21. ಹೇಗೆ ನೆನಪಿಟ್ಕೊಳ್ಬೇಕು ಇದನ್ನ? ನಾವು ಯೋಗ ಮಾಡೋಕ್ಕೆ ಜಾಸ್ತಿ ಹಗಲು ಬೇಕಾಗಿದೆ, ಸೊ ಅದಕ್ಕೆ ಜಾಸ್ತಿ ಸೂರ್ಯ ಬಂದಿದ್ದಾನೆ ಅಂತ ನೆನಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೆನಪಿಡುತ್ತದೆ. ಯಾವುದು ಈ ಅತಿ ದೀರ್ಘವಾಗಿ ಕಂಡುಬರ್ತಕ್ಕಂತಹ ಒಂದು ಹಗಲಿನ ದಿನ ಯಾವುದು ಅಂದರೆ ಈ ಒಂದು ಜೂನ್ 21 ಅಂತ ಹೇಳ್ತೀವಿ. ಹಾಗಾದ್ರೆ ಕಡಿಮೆ ಹಗಲು ಯಾವಾಗ ಕಂಡುಬರುತ್ತೆ ಸರ್? ಏನಿಲ್ಲ, ಸೊ ಜಸ್ಟ್ ಮತ್ತೆ ಈ ಕಡೆ ಹೋಗಬೇಕು, 6 ತಿಂಗಳು ಹೋಗಬೇಕು. ಸೊ ಜೂನ್ ಅಂತಂದ್ರೆ ಒಂದು 6 ತಿಂಗಳು ಮುಂದೆ ಕಳೆದು ಬಿಡ್ರಿ, ಯಾವ್ದಾಗತ್ತೆ ಸರ್? ಡಿಸೆಂಬರ್ ಬರುತ್ತೆ. ಹಾಗಾದ್ರೆ ಡಿಸೆಂಬರ್ 22, ಓಕೆ, ಯಾವ್ದಂದ್ರೆ ಒಂದು ಡಿಸೆಂಬರ್ 22 ಅಂತ ಹೇಳ್ತೀವಿ. ಸೊ ಡಿಸೆಂಬರ್ 22ರಲ್ಲಿ ಈ ಒಂದು ಸೌದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜಾಸ್ತಿ ದಿನ ಹಗಲು ಬರುತ್ತೆ. ಸೊ ಹಾಗಾಗಿ ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಿದೆ ಅಲ್ವಾ, ಕಡಿಮೆ ದಿನ ಹಗಲು ಇರುತ್ತೆ. ಅಷ್ಟೇ ಸಿಂಪಲ್. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ತಜ್ಞರ ಸಮಿತಿಯ ಅಂದಾಜಿನ ಪ್ರಕಾರ ಭಾರತದ ವಾರ್ಷಿಕ ಸಮುದ್ರದ ಸಂಭಾವ್ಯ ಇಳುವರಿ ಎಷ್ಟು ಲಕ್ಷ ಟನ್ಗಳಿಸ್ತದೆ ಅಂತ ಕೇಳಿದಾನೆ. ಸರಿನಾ? ಸೊ ಏನು ಈ ತಜ್ಞರ ಸಮಿತಿಯ ಅಂದಾಜಿನ ಪ್ರಕಾರ, ಯಾರ ಸಮಿತಿಯ ಅಂದಾಜಿನ ಪ್ರಕಾರ? ತಜ್ಞರು. ಓಕೆ, ಸೊ ಭಾರತದ ವಾರ್ಷಿಕ ಸಮುದ್ರದ ಸಂಭಾವ್ಯ ಇಳುವರಿ, ಮ್ಯಾರೈನ್ ಪೊಟೆನ್ಷಿಯಲ್ ಈಲ್ಡ್ ಎಷ್ಟು ಅಂತ ಕೇಳಿದಾನೆ. ಓಕೆ, ಮರೈನ್ದು. ಸೊ ಎಷ್ಟಾಗಿದೆ ಹೇಳ್ಬಹುದಾ? ಸೊ ಎಷ್ಟು ಸರ್? ಡೈರೆಕ್ಟ್ ಆನ್ಸರ್ ಹೇಳ್ಬಿಡಿ ಇದಕ್ಕೆ. ಎಷ್ಟು ಅಂದರೆ ಈ ಒಂದು 53.1 ಲಕ್ಷ ಕೋಟಿ ಅಂತ ಹೇಳ್ತೀವಿ. ಸರ್ ಎಷ್ಟು? ಈ ಒಂದು 53 ಲಕ್ಷ ಕೋಟಿಗಳಷ್ಟು ಈ ಒಂದು ಆದಾಯ, ಈ ಒಂದು ಸಂಭಾವ್ಯ ಇಳುವರಿ ಬರ್ತಾ ಇದೆ ಈ ಒಂದು ವರ್ಷದಲ್ಲಿ. ಓಕೆ, ಸೊ ಅಂಡ್ ನೆಕ್ಸ್ಟ್ ಪ್ರಶ್ನೆ, $100 ಬಿಲಿಯನ್ FDI ಬದ್ಧತೆ ಮತ್ತು 1 ಮಿಲಿಯನ್ ಉದ್ಯೋಗ ಸೃಷ್ಟಿ ಮಾಡುವ ಸಾಮರ್ಥ್ಯ ಹೊಂದಿರುವ ಭಾರತವು ಯಾವ ಒಕ್ಕೂಟದೊಂದಿಗೆ TEFPA ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಒಂದು ಒಕ್ಕೂಟದೊಂದಿಗೆ, ಯಾವ ಒಂದು ಯೂನಿಯನ್ ಒಂದಿಗೆ ಇದು ಸಹಿ ಹಾಕಿದೆ ಅಂತ. ಸರಿನಾ? ಸೊ ಯಾವ ಯೂನಿಯನ್ ಒಂದಿಗೆ ಇದು ಸಹಿ ಹಾಕಿರ್ಬೋದು? ಯುರೋಪಿಯನ್ ಯೂನಿಯನ್ನ ಮೇ ಬಿ. ಆಪ್ಷನ್ ಬಿ ಒಂದು EFTA ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಏಷ್ಯನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನಿದೆ ಬ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು EFTA ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು EFTA ಒಕ್ಕೂಟದೊಂದಿಗೆ ಸಹಿಯನ್ನು ಹಾಕಲಾಗಿದೆ ನಮ್ಮ ಭಾರತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜಸ್ಥಾನದಲ್ಲಿ 2 ಹೊಸ ಮರಿಗಳ ಜನನದೊಂದಿಗೆ ಪ್ರಸ್ತುತ ಭಾರತದಲ್ಲಿ ಸೆರೆಯಲ್ಲಿರುವ ಅಳಿವಿನಂಚಿನಲ್ಲಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಕ್ಕಿಗಳ ಸಂಖ್ಯೆ ಎಷ್ಟಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಯಾವುದು? GIB, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹೇಳ್ತೀವಿ. ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಮಾಡಲು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನನ್ನೇ ಚೂಸ್ ಮಾಡಿತ್ತು ಫಸ್ಟ್ ಆಫ್ ಆಲ್. ಓಕೆ, ಫಸ್ಟ್ ಚೂಸ್ ಮಾಡಿರೋದು ಇದನ್ನೇ. ಬಟ್ ಯಾಕೆ ಸರ್ ನವಿಲನ್ನ ತೆಗೆದುಕೊಂಡು ಬಂದರು, ಯಾಕೆ ಸರ್ ಪಿಕಾಕನ್ನು ತೆಗೆದುಕೊಂಡು ಬಂದರು ಅಂದರೆ ಈ ಬಸ್ಟರ್ಡ್ ಅನ್ನೋದೇನಿದೆ ಅಲ್ವಾ, ಸೊ ಇಂಗ್ಲೀಷಲ್ಲಿ ಕೆಲವು ಒಂದು ಬೈಗಳ ಬರುತ್ತೆ. ಓಕೆ, ಸೊ ಒಂದು ಹ್ಯಾಶ್ ವರ್ಡ್ ಬರುತ್ತೆ. ಸೊ ಆ ಕಾರಣದಿಂದಾಗಿ ಇವಾಗ ಮೊದಲೇ ಫಾರಿನರ್ಸ್, ಓಕೆ, ಅವ್ರು ಕ ಅಂತಂದರೆ ಅವ್ರ ಕೈ ಅಂತಾರೆ, ಓಕೆ, ಅವರು ಬಾ ಅಂತಂದರೆ ಅವ್ರು ಬೌ ಅಂತಾರೆ. ಸೊ ಆ ಕಾರಣಕ್ಕಾಗಿ ಸೊ ಇದನ್ನು ಏನೋ ಇದ್ದದನ್ನು ಏನೋ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನು ತೆಗೆದು ಏನು ಮಾಡ್ತಾರೆ, ನವಿಲನ್ನು ತೊಗೊಂಡು ಬರ್ತಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಬಟ್ ಇದನ್ನು ಯಾಕೆ ತೊಗೊಂಡು ಬರಬೇಕು ಅಂತಂದರೆ ಯಾವುದು ಕಡಿಮೆ ಇರುತ್ತೆ ಆ್ಯಂಡ್ ದೆನ್ ಯಾವುದರ ಒಂದು ಆವಾಸ ಸ್ಥಾನ ನಮ್ಮ ಭಾರತವೇ ಇರುತ್ತಲ್ವ, ಸೊ ಅದನ್ನು ನಾವು ನಮ್ಮ ರಾಷ್ಟ್ರೀಯ ಅಥವಾ ನಮ್ಮ ರಾಜ್ಯದ ಪ್ರಾಣಿ ಪಕ್ಷಿ ವಾಟ್ ಎವರ್ ನಾವು ಮಾಡ್ಕೊಳ್ತೀವಿ. ಯಾಕೆಂದರೆ ಅದರ ಒಂದು ಸಂತಾನೋತ್ಪತ್ತಿಯನ್ನು ಬೆಳೆಸಲು ಆ್ಯಂಡ್ ದೆನ್ ಅದರ ಒಂದು ಜೀವಿಗಳನ್ನು ಉಳಿಸಲು ಅಂತ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಒಟ್ಟು ಸಂಖ್ಯೆ ಇವಾಗ ಪ್ರಸ್ತುತ ಎಷ್ಟಾಗಿದೆ ಅಂತ. ಸರ್ನಾ? ಸೊ 2 ಮರಿಗಳ ಜನನದೊಂದಿಗೆ ಸೊ ಎಷ್ಟಾಗಿರಬಹುದು? ಎಷ್ಟು ಹೇಳ್ಬೋದಾ? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಈ 70 ಆಗಿದೆ. ಸರ್ ಎಷ್ಟಾಗಿದೆ ಸರ್? 70 ಆಗಿದೆ. ಹಾಗಾದರೆ ನೀವು ಹೇಳ್ಬೋದಾ ಇವಾಗ ಜ್ವಾಲ ಎಂಬ ಒಂದು ಯಾವುದು ಜ್ವಾಲ ಅನ್ನೋದು ಏನಾಗಿದೆ ಸರ್? ಮರ್ತು ಬಿಟ್ರಾ? ಜ್ವಾಲ ಅನ್ನೋದು ಒಂದು ಚಿರತೆ ಆಗಿದೆ. ಸರಿನಾ? ಈ ಒಂದು ಚಿರತೆ ಏನಾಗಿದೆ? ಬೆಕ್ಕಲ್ಲ, ಚಿರತೆ ಆಗಿದೆ. ಸೊ ಈ ಒಂದು ಚಿರತೆಯೂ ಸಹ ರೀಸೆಂಟಾಗಿ ಈ ಹೊಸ ಮರಿಗಳಿಗೆ ಜನನವನ್ನು ನೀಡಿದೆ. ಹಾಗಾದರೆ ಈಗ ಪ್ರಸ್ತುತ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಚಿರತೆಗಳ ಸಂಖ್ಯೆ ಎಷ್ಟು ಅಂತ. ಸರಿನಾ? ಸೊ ಇದನ್ನು ಕಮೆಂಟ್ ಮಾಡ್ಬೋದಾ? ನೀವು ಆನ್ಸರ್ ಮಾಡಬಹುದಾ? ಮಾಡಿ ನೋಡುವ ಇದಕ್ಕೆ, ಯಾಕೆಂದರೆ ಇದನ್ನು ಆಲ್ರೆಡಿ ಒಂದು ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ. ಓಕೆ, ಸೊ ಜಸ್ಟ್ ಇದು ರಿವೈಸ್ ಅಂತ ತಗೊಳ್ಳಿ, ಅರ್ದೇನೆ ಇದಕ್ಕೆ ಆನ್ಸರ್ ನೀವು ಮಾಡಿ. ಓಕೆ, ಸೊ ಆ ಒಂದು ಹುಲಿ ಮರಿ ಅಂತ ಚಿರತೆಯನ್ನು ನೀವು ನೆನ್ಪಿಟ್ಕೊಳ್ಳಿ. ಚಿರತೆ ಹೆಸರು ಏನಾಗಿದೆ? ಜ್ವಾಲ ಆಗಿದೆ. ಓಕೆ, ಸೊ ಯಾರ್ಯಾರ್ದೋ ಬದಲು ಕಥೆಯನ್ನು ನೆನ್ಪಿಟ್ಕೊಳ್ಳೋದು. ಸೊ ಈ ಒಂದು ಹುಲಿ ಚಿರತೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಹೆಸರನ್ನು ನೆನ್ಪಿಟ್ಕೊಳ್ಳಿ. 1 ಮಾರ್ಕ್ಸ್ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಣಿತ್ಯಾಜ್ಯದ ಐರನ್ ಓರ್ ಟೈಲಿಂಗ್ಸ್ ಅನ್ನು ಬಳಸಿಕೊಂಡು ಸುಸ್ಥಿರ ರಸ್ತೆಗಳನ್ನು ನಿರ್ಮಿಸುವ ತಂತ್ರಜ್ಞಾನವನ್ನು ಯಾವ ಸಂಸ್ಥೆ ಪ್ರಚಾರ ಮಾಡುತ್ತಿದೆ ಅಂತ ಕೊಟ್ಟಿದ್ದಾನೆ. ಯಾವ ಸಂಸ್ಥೆ ಪ್ರಚಾರ ಮಾಡುತ್ತಿದೆ ಸರ್ ಇದನ್ನು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ CSIR ಅಂತ ಹೇಳ್ತೀವಿ. ಸರ್ ಯಾರು? ಒಂದು CSIR ಸಂಸ್ಥೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಇರಾನ್ ಇಸ್ರೇಲ್ ಯುದ್ಧದಿಂದ ಉಂಟಾಗುವ ತೈಲ ಬೆಲೆ ಏರಿಕೆಯಂತಹ ಜಾಗತಿಕ ಅಸ್ಥಿರತೆಯನ್ನು ಎದುರಿಸಲು ಹಣಕಾಸು ಸಚಿವರು ಎಷ್ಟು ಕೋಟಿ ರೂಪಾಯಿಗಳ ಆರ್ಥಿಕ ಸ್ಥಿರೀಕರಣ ನಿಧಿಯನ್ನು ಘೋಷಿಸಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದು ಈ ಒಂದು ಆರ್ಥಿಕ ಸ್ಥಿರೀಕರಣ ನಿಧಿಯನ್ನು ಘೋಷಣೆ ಮಾಡಿದ್ದಾರೆ? ಯಾರು? ಈ ಒಂದು
ಹಣಕಾಸು ಸಚಿವರು. ಸೊ ಎಷ್ಟು ಕೋಟಿ ರೂಪಾಯಿಗಳು? ಎಷ್ಟು ಸರ್? ದ್ಯಾಟ್ ಈಸ್ 1,00,000 ಕೋಟಿ. ಸರ್ನ ಎಷ್ಟು? 1,00,000 ರೂಪಾಯಿ ಅಲ್ಲ, 1,00,000 ಕೋಟಿ ರೂಪಾಯಿಗಳು. ಓಕೆ, ಸೊ ಇಷ್ಟನ್ನು ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು OBC ಮೀಸಲಾತಿಯಲ್ಲಿ ಕ್ರಿಮಿ ಲೇಯರ್ ನಿರ್ಧರಿಸಲು ಕೇವಲ ಪೋಷಕರ ಆದಾಯ ಒಂದೇ ಮಾನದಂಡವಲ್ಲ ಎಂದು ಇತ್ತೀಚೆಗೆ ಯಾವ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಅಂತ. ಓಕೆ, ಸೊ ಮೀನ್ಸ್ ಈ ಒಂದು ಕ್ರಿಮಿ ಲೇಯರ್ ಏನಿದೆ ಅಲ್ವಾ, ಸೊ ಇದು ತಂದಿರೋದು ಒಳ್ಳೆದಿದೆ ನಮ್ಮ ಭಾರತದಲ್ಲಿ. ಸೊ ಜಸ್ಟ್ ಈ ಒಂದು OBCಗೆ ತಂದಿರತಕ್ಕಂಥದ್ದು ಓಕೆ ಅನ್ಬೋದು. ಆ್ಯಂಡ್ ಎಲ್ಲ ಕ್ಯಾಟಗರಿಗೆ ತರಬೇಕು ಅನ್ನೋದು ದ ಬೆಟರ್ ಅಂತ ಹೇಳ್ಬೋದು. ಸರ್ ಯಾಕೆ ಸರ್ ಎಲ್ಲ ಕ್ಯಾಟಗರಿಗೆ ತರಬೇಕು ಅಂತಂದರೆ, ಓಕೆ ಎಲ್ಲ ಕ್ಯಾಟಗರಿಯಲ್ಲಿಯೂ ಸಹ ದ ಟಾಪ್ ಸಹ ಇದಾವೆ, ಆ್ಯಂಡ್ ದೆನ್ ದ ಬಾಟಮಲ್ಲಿ ಸಹ ಇದೆ. ಓಕೆ, ಸೊ ಬಿಲೋ ಪಾವರ್ಟಿ ಲೆವೆಲ್ ಲೈನಲ್ಲೂ ಸಹ ಇದ್ದಾರೆ ಜನ, ಆ್ಯಂಡ್ ದೆನ್ ಅಬೌವ್ ಪಾವರ್ಟಿ ಲೈನಲ್ಲೂ ಸಹ ಇದ್ದಾರೆ. ವಾಟ್ ವಿ ಸೇ APL BPL ಅಂತ ಹೇಳ್ತೀವಲ್ವಾ, ಸೊ ಎರಡರಲ್ಲೂ ಸಹ ಇದ್ದಾರೆ. ಸೊ APL ಬಂತು ಅವರಿಗೆ ಏನಾದರೂ ಸಮ್ ಅಬೌವ್ 8 lakh ವಾಟ್ ಎವರ್ ದ ಒಂದು ಸರ್ಟನ್ ಲೈನನ್ನು ಕ್ರಾಸ್ ಮಾಡಿದ್ರು ಅಂತಂದರೆ ಅವರು ಏನಂದರೆ ಕ್ರಿಮಿ ಲೇಯರ್ನ ಒಳಗಡೆ ಕಂಡುಬರ್ತಾರೆ. ಓಕೆ, ಸೊ ಅವರನ್ನು ತೆಗೆದುಹಾಕಿ ಕೆಳಗಡೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೋತ್ಸಾಹ ನೀಡಬೇಕು ಅನ್ನೋದು. ಓಕೆ, ಸೊ ಅದೇ ಒಂದು ಕ್ರಿಮಿ ಲೇಯರ್ನ ಒಂದು ಮೂಲ ಉದ್ದೇಶ, ಮೂಲ ತತ್ವ. ಬಟ್ ಪ್ರಸ್ತುತ ಇವಾಗ ಸೆಂಟ್ರಲಲ್ಲಿ ಆಲ್ಮೋಸ್ಟ್ ಈ ಒಂದು OBCಯಲ್ಲೇ ಇದೆ. ಓಕೆ, ಸೊ ಅದನ್ನು ತೆಗೆದುಹಾಕಿ, ಸೊ ಇಲ್ಲ ಸಾರಿ ಅದನ್ನು ತೆಗೆದುಹಾಕಿ ಅಂತ ಅದ್ರ ಜೊತೆಗೆ ಸೊ ಈ ಬೇರೆ ಎಲ್ಲ ಕ್ಯಾಟಗರಿಗಳಿಗೂ ಸಹ ಏನು ಅಂತಂದರೆ ಈ ಒಂದು ಕ್ರಿಮಿ ಲೇಯರ್ನ ತರಬೇಕು ಸರಿನಾ. ಸೊ ಅದರಿಂದ ಬಹಳ ಕೆಳಗೆ ಇರ್ತಕ್ಕಂಥ ಮೀನ್ಸ್ ಬಿಲೋ ಪಾವರ್ಟಿ ಲೈನಲ್ಲಿರ್ತಕ್ಕಂಥ ಜನಗಳಿಗೆ ಉಪಯೋಗ ಆಗುತ್ತೆ. ಓಕೆ, ಸೊ ಒಂದು ಜನಾಂಗಕ್ಕೆ ಆ್ಯಂಡ್ ದೆನ್ ಒಂದು ಜಾತಿಗೆ ಆ್ಯಂಡ್ ದೆನ್ ಒಂದು ಕಮ್ಯುನಿಟಿಗೆ ಉಪಯೋಗ ಆಗುತ್ತೆ ಈ ರಿಸರ್ವೇಷನ್ ಅನ್ನೋದು ಸುಳ್ಳು. ಓಕೆ, ಬಟ್ ಇವಾಗ ಅದು ಆಗ್ತಿದೆ. ಬಟ್ ಅದು ಆಗೋ ಬದಲಾಗಿ ಯಾವುದೋ ಒಂದು ಜಾತಿ, ಯಾವುದೋ ಒಂದು ಕಮ್ಯುನಿಟಿ, ಯಾವುದೋ ಒಂದು ಪಂಗಡ, ಇದರ ಬಿಲೋ ಪವರ್ಟಿ ಲೈನಲ್ಲಿರ್ತಕ್ಕಂಥ ಜನಗಳಿಗೆ ಉಪಯೋಗ ಯಾವಾಗತ್ತಲ್ವ, ಅದು ನಿಜವಾಗ್ಲೂ ಅದು ತಂದಿರೋದಕ್ಕೆ ಸಾರ್ಥಕ ಆಗುತ್ತೆ. ಓಕೆ, ಸೊ ಇದೇ ಅದರ ಮೂಲತತ್ವ. ಬಟ್ ಇವಾಗ ರಾಜಕಾರಣಿಗಳದನ್ನು ಬೇರೆ ಬೇರೆ ಮಾಡ್ಕೊಳ್ತಿದ್ದಾರೆ. ಬಟ್ ಬಿಲೋ ಪಾವರ್ಟಿ ಲೈನ್ ಯಾರ್ಯಾರಿದ್ದಾರಲ್ವ, ಸೊ ಅವರಿಗೆ ಇವೆಲ್ಲ ಸಹ ರೀಚ್ ಆಗಬೇಕು. ಸೊ ಆದ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಸೊ ಕ್ರಿಮಿ ಲೇಯರ್ ಮಾಡ್ತೇನೆ ನಾನು, ಎಡಪಂಗಡ ಬಲಪಂಗಡ ಮಾಡ್ಕೊಳ್ತೇನೆ, ಹಾಗೆ ಹೀಗೆ ಅಂತ ಅದನ್ನು ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಟ್ರೈ ಮಾಡಿದ್ದು ಒಳ್ಳೆಯದೇ. ಬಟ್ ಇವರಿಗೆ ರಾಜಕೀಯ ಉದ್ದೇಶ ಇತ್ತು. ಸೊ ಆದ ಕಾರಣಕ್ಕಾಗಿ ಇಲ್ಲಿವರೆಗೂ ಸಹ ಕಾಲ್ಫಾರ್ಮ್ ಆಗಲಿಲ್ಲ ಲಾಸ್ಟ್ 2 yearsಗಳಿಂದ. ಓಕೆ, ಬಟ್ ಅದೇನಾದರೂ ಕ್ಲಿಯರ್ ಆಗಿ ಸಕ್ಸಸ್ಫುಲ್ ಆಯಿತು ಅಂತಂದರೆ ನಿಜವಾಗ್ಲೂ ಕೆಳಗಡೆ ಇರ್ತಕ್ಕಂತಹ ಬಿಲೋ ಪಾವರ್ಟಿ ಲೈನಲ್ಲಿರ್ತಕ್ಕಂತಹ ಜನಗಳಿಗೆ ಅದು ಉಪಯೋಗ ಆಗುತ್ತೆ. ಬಟ್ ಇವರು ನಿಜವಾಗ್ಲೂ ಮನಸ್ಸು ಹೇಗೆ ಅಂದರೆ ಶುದ್ಧವಾಗಿ ಇಟ್ಕೊಂಡು ಅದನ್ನು ಮಾಡಬೇಕಷ್ಟೇ ಕೆಲಸ. ಓಕೆ, ಸೊ ಹಾಗಾದರೆ ಇಲ್ಲಿ ಬನ್ನಿ ಇದನ್ನು ಹೇಳುವ. ಸೊ ಯಾವ ಒಂದು ಹೈಕೋರ್ಟ್ ಅಂತ, ಯಾವ ಹೈಕೋರ್ಟ್ ಇದ್ರ ಮೇಲೆ ನಿಮಗೆ ಈ RRB NTPC D ಗ್ರೂಪ್ ಆ್ಯಂಡ್ ದೆನ್ ನೆಕ್ಸ್ಟ್ ಈ RPF SI ಆ್ಯಂಡ್ ದೆನ್ RPF ಕಾನ್ಸ್ಟೇಬಲ್ ಆ್ಯಂಡ್ ದೆನ್ ALP ಆ್ಯಂಡ್ ದೆನ್ ವಾಟ್ ಎವರ್ ದ RRBಯಲ್ಲಿ ಎಕ್ಸಾಮ್ ಬರುತ್ತಲ್ವ, ಆ ಎಕ್ಸಾಮಲ್ಲಿ ಇದನ್ನು ಫೋಕಸ್ ಮಾಡ್ತಾರೆ. ಸ್ಪೆಷಲಿ ನ್ಯಾಯಾಲಯಗಳ ಮೇಲೆ, ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿನ ಮೇಲೆ ಒಂದು ನೆನಪಿಟ್ಕೊಳ್ಳಿ. ಓಕೆ, ಇನ್ನು ಮುಂದೆ ನಿಮ್ಮದು ನೋಟ್ ಹಾಕ್ಕೊಂಡಿರ್ತೀರಲ್ವ, ಸೊ ಏನೇನು ನಾನು ರಿವೈಸ್ ಮಾಡ್ಕೊಳ್ಬೇಕು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಕರೆಂಟ್ ಅಫೇರ್ಸಲ್ಲಿ ಅಂತ. ಸೊ ಅದರಲ್ಲಿ ಒಂದು ನನ್ನ ಕಡೆಯಿಂದ ಒಂದು ಟಾಪಿಕ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಏನು ಅಂದರೆ ರೀಸೆಂಟಾಗಿ ಯಾವ ಹೈಕೋರ್ಟ್ ಅಥವಾ ಯಾವ ಒಂದು ರಾಜ್ಯದ ಹೈಕೋರ್ಟ್ ಯಾವ ಹೊಸ ವಿಷಯದ ಮೇಲೆ ತೀರ್ಪನ್ನು ಕೊಟ್ಟಿದೆ ಅಂತ. ಓಕೆ, ಏನೋ ಒಂದು ಹೊಸದಾಗಿ ತೀರ್ಪನ್ನು ಕೊಟ್ಟಿರುತ್ತೆ ಆ್ಯಂಡ್ ದೆನ್ ಅದನ್ನು ಮತ್ತೆ ತತ್ಕ್ಷಣ ಬದಲು ಮಾಡಿರ್ತದೆ ಕೆಲವೊಂದು. ಸೊ ಕೆಲವೊಂದು ಪಾಸಿಟಿವಲ್ಲಿ ಇರ್ತದೆ ಮ್ಯಾನರಲ್ಲಿ, ಆ್ಯಂಡ್ ದೆನ್ ಕೆಲವೊಂದು ನೆಗೆಟಿವ್ ಮ್ಯಾನರಲ್ಲಿ ಇರುತ್ತೆ. ಓಕೆ, ಸೊ ಪಾಸಿಟಿವಲ್ಲಿ ಇರೋದು ಸಹ ಕೇಳ್ತಾನೆ, ನೆಗೆಟಿವಲ್ಲಿ ಇರೋದು ಸಹ ಕೇಳ್ತಾನೆ. ಆ್ಯಂಡ್ ದೆನ್ ಕೆಲವೊಂದು ಹೇಗಾಗಿರುತ್ತೆ ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ ಅವರು ಈ ಹೈಕೋರ್ಟ್ ಅವರು ಏನೋ ಒಂದು ತೀರ್ಪು ಕೊಟ್ಟಿರ್ತಾರೆ, ಮುಟ್ಟಾಳತನ ತೀರ್ಪು ಕೊಟ್ಟಿರ್ತಾರೆ. ಸೊ ಅದನ್ನು ಅಗೇನ್ ಈ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಮರು ತನಿಖೆ ಮಾಡಿದಾಗ ಅವರು ಪರಿಶೀಲನೆ ಮಾಡಿ ಮತ್ತೊಂದು ತೀರ್ಪು ಕೊಟ್ಟಾಗ ಅದ್ರ ಬದಲಾಗಿ ಹೋಗಿಬಿಟ್ಟಿರುತ್ತೆ. ಸೊ ಆ ರೀತಿ ಸಹ ಕೇಳ್ತಾನೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ರೀಸೆಂಟಾಗಿ ಒಂದು ಹೈಕೋರ್ಟ್ ನೀವು ನೋಡಿರ್ಬೋದು. ಓಕೆ, ಸೊ ಮಹಿಳೆಯ ಎದೆಯ ಭಾಗವನ್ನು ಮುಟ್ಟುವುದು ಈ ರೇಪ್ನ ಉದ್ದೇಶವಲ್ಲ ಅಂತ ಕೊಟ್ಟಿದ್ದ ಆತ ಮುಟ್ಟಾಳ. ಓಕೆ, ಸೊ ಮೀನ್ಸ್ ಆತನಿಗೆ ಅದೇ ಹೇಳ್ಬೋದಲ್ವಾ. ಸೊ ಅದಕ್ಕೆ ನಾನು ಹೇಳಿದ್ದಲ್ಲ ಇದು ಮುಟ್ಟಾಳ ಅಂತ ಸುಪ್ರೀಂ ಕೋರ್ಟೇ ಸ್ಲ್ಯಾಂಗ್ ಮಾಡಿದ ಆತನಿಗೆ. ಓಕೆ, ಸೊ ಏನಂತಂದರೆ ನೀನು ಹೇಗೆ ಕೊಟ್ಟಿದ್ಯಾ ಗುರು ಇದನ್ನು ಅಂತ. ಓಕೆ, ಸೊ ಅಗೇನ್ ಅದನ್ನು ರಿಟ್ರೈವ್ ಮಾಡ್ಕೊಂಡ್ರಲ್ವಾ ಅದನ್ನು. ಸೊ ಮೀನ್ಸ್ ಇದು ಯಾವ ಹೈಕೋರ್ಟ್ ಕೊಟ್ಟಿತ್ತು, ಯಾವ ಮುಖ್ಯ ನ್ಯಾಯಮೂರ್ತಿ ಕೊಟ್ಟಿದ್ದ, ಅವನ ಹೆಸರು ಕೇಳಲ್ಲ. ಓಕೆ, ಬಟ್ ಯಾವ ಹೈಕೋರ್ಟ್ ಅಂತ ಕೇಳ್ತಾನೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ನಮ್ಮ ಶರಾವತಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಏನಿದೆ ಅಲ್ವಾ, ಸೊ ಅದ್ರ ಬಗ್ಗೆ ತೀರ್ಪನ್ನು ಮಾಡೋಕ್ಕೆ, ತನಿಖೆಯನ್ನು ಮಾಡೋಕ್ಕೆ ಸಮಿತಿಯನ್ನು ನೇಮಕ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ವರದಿ ಕೊಡಿ ಅಂತ ಹೇಳಿದೆ. ಯಾವ ಹೈಕೋರ್ಟ್ ಹೇಳಿದೆ? ನಮ್ಮ ಕರ್ನಾಟಕ ಹೈಕೋರ್ಟ್ ಹೇಳಿದೆಯಾ, ಬೆಂಗಳೂರು ಹೈಕೋರ್ಟ್ ಹೇಳಿದೆಯಾ, ಅಥವಾ ಯಾವ ಹೈಕೋರ್ಟ್ ಹೇಳಿದೆಯಾ ಅಂತ. ಸರಿ, ಸೊ ಇದು ರೀಸೆಂಟಾಗಿ ಇರೋದು ಏನಿಲ್ಲ. ನೀವು ಜಸ್ಟ್ ಒಂದು ಗೂಗಲ್ ಮಾಡ್ಕೊಳ್ಳಿ. ಗೂಗಲ್ ಮಾಡ್ಕೊಂಡ ನಂತರ ನಿಮಗೆ ಸಿಗ್ತದೆ ಮ್ಯಾಕ್ಸಿಮಮ್ ಜಾಸ್ತಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ದೆನ್ ಲಾಸ್ಟ್ ನೀವು ನೋಡಿರ್ಬೋದು ಯಾವುದು, ಒಬ್ಬ ಮಧ್ಯಪ್ರದೇಶದ ಹುಡುಗ, EWS ಹುಡುಗ, ಜನರಲ್ ಕ್ಯಾಟಗರಿ ಹುಡುಗ ಆತ. ಸೊ ಆತ ಈ ಸ್ಟೇಟ್ ಆಫ್
ಮಧ್ಯಪ್ರದೇಶನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಗೆಲ್ತಾರೆ ಅವ್ರ ಕೇಸನ್ನು. ಓಕೆ, ಸೊ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವ್ರ ಮೇಲೆ ನಿಮಗೆ ಕ್ವಶನ್ನ ಕೇಳ್ಬೋದು. ಸೊ ಈ ರೀತಿ ತೀರ್ಪಿನ ಮೇಲೆ ನಿಮಗೆ ಕ್ವಶನ್ ಕೇಳ್ತಾ ಇರೋದು ಎಲ್ಲಿ ಹೊಸದಾಗಿ ಟ್ರೆಂಡ್ ಎಲ್ಲಿ ಬಂದಿದೆ ಅಂದರೆ RRB ಎಕ್ಸಾಮ್ಗಳಲ್ಲಿ ಬಂದಿದೆ. ಸೊ ನೀವು RRBಯಲ್ಲಿ ಯಾವುದೇ ಲೆವೆಲ್, ಯಾವುದೇ ಗ್ರೇಡಲ್ಲಿ ನೀವು ಎಕ್ಸಾಮ್ ಬರೀರಿ, D ಗ್ರೂಪ್ ಎಕ್ಸಾಮ್ ಬರೀರಿ, ಇಲ್ಲಾಂದರೆ B ಗ್ರೂಪ್, A ಗ್ರೂಪ್ ಲೆವೆಲಲ್ಲಿ ಎಕ್ಸಾಮ್ ಬರೀರಿ, ನಿಮಗೆ ಇದನ್ನು ಕೇಳ್ತಾನೆ. ಓಕೆ, ಇದನ್ನು ಮಿಸ್ ಮಾಡ್ಕೊಬೇಡಿ, ಇದನ್ನು ನೋಡ್ಕೊಳ್ಳಿ. ಸೊ ಹಾಗಾದರೆ ಇಲ್ಲಿ ಆನ್ಸರ್ಗೆ ಬರೋಣ ಮತ್ತೆ. ಸೊ ಯಾವುದಾಗ್ಬೋದು ಇದಕ್ಕೆ ಆನ್ಸರ್ ಅಂತ? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಅಂತ ಹೇಳಬೇಕಾಗುತ್ತೆ. ಸರ್ನ ಯಾವುದೇ ಒಂದು ಸುಪ್ರೀಂ ಕೋರ್ಟ್ ನೆನ್ಪಿಟ್ಕೊಳ್ಳಿ. ಈ ಒಂದು ಸುಪ್ರೀಂ ಕೋರ್ಟ್ ಇದನ್ನು ಸ್ಪಷ್ಟಪಡಿಸಿದೆ. ಓಕೆ, ಸೊ ಈ ಒಂದು ಕ್ರಿಮಿ ಲೇಯರ್ನ ನಿರ್ಧರಿಸಲು ಪೋಷಕರ ಆದಾಯ ಒಂದೇ ಮಾನದಂಡವಲ್ಲ. ಆತನ ಅಜ್ಜನದ ಆಸ್ತಿ ಏನೋ ಇರಬಹುದಲ್ಲ ಆತನಿಗೆ, ಆತನ ಅಜ್ಜಿ ಆಸ್ತಿ ಏನಾದರೂ ಇರಬಹುದಲ್ಲ ಆತನಿಗೆ. ಸೊ ಅದನ್ನೆಲ್ಲ ಸಹ ಕೌಂಟ್ ಮಾಡ್ಕೊಳ್ಳಿ ಗುರು ಅಂತ ಹೇಳಿದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂತ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನದ ಕಾರಣದಿಂದಾಗಿ ಅನಿಲ ಸಂಗ್ರಹಣೆಯನ್ನು ತಡೆಯಲು ಸರ್ಕಾರವು ವಾಣಿಜ್ಯ LPG ಹಂಚಿಕೆಯ ಮೇಲೆ ಎಷ್ಟು ಶೇಕಡಾ ಮಿತಿಯನ್ನು ಹೇರಿದೆ ಅಂತ. ಎಷ್ಟು ಶೇಕಡಾ ಮಿತಿಯನ್ನು ಹೇರಿದೆ ಸರ್? ದ್ಯಾಟ್ ಈಸ್ 20% ಮಿತಿಯನ್ನು ಹೇರಿದೆ. ಸರ್ನ ಎಷ್ಟು ಪರ್ಸೆಂಟ್ ಅಂದರೆ ಈ ಒಂದು 20% ಶೇಕಡಾ ಮಿತಿಯನ್ನು ಇದು ಹೇರಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಸರಬರಾಜು ಅಪಾಯವನ್ನು ಕಡಿಮೆ ಮಾಡಲು ಭಾರತವು ಹಾರ್ಮುಜ್ ಜಲದ ಮಾರ್ಗಗಳಿಂದ ಕಚ್ಚಾ ತೈಲ ಪಡೆಯುವ ಪ್ರಮಾಣವನ್ನು ಎಷ್ಟು ಶೇಕಡಾಕ್ಕೆ ಹೆಚ್ಚಿಸಿದೆ ಅಂತ. ಎಷ್ಟು ಶೇಕಡಾಗೆ ಹೆಚ್ಚಿಸಿದೆ ಸರ್ ಇದು? ಎಷ್ಟು ಅಂದರೆ 70%ಗೆ ಹೆಚ್ಚಿಸಿದೆ ನೋಡಿ ಇವಾಗ ಯಾರು? ಭಾರತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಸ್ರೇಲ್ ಲೆಬನಾನ್ನಲ್ಲಿರುವ ಯಾವ ನದಿಯ ಮೇಲಿನ ಸೇತುವೆಯನ್ನು ಧ್ವಂಸಗೊಳಿಸುವ ಮೂಲಕ ಹಿಜ್ಬುಲ್ಲಾದ ಸರಬರಾಜು ಮಾರ್ಗಗಳನ್ನು ಕಡಿತಗೊಳಿಸಿದೆ ಅಂತ. ಸರ್ನ ಯಾವ ನದಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಲಿಟಾನಿ ನದಿ. ಓಕೆ, ಎಲ್ಲಿ? ಲೆಬನಾನ್ನಲ್ಲಿ. ಯಾರು? ಈ ಒಂದು ಇಸ್ರೇಲ್ ಅವರು ದಾಳಿಯನ್ನು ಮಾಡಿದ್ದಾರೆ. ಸರ್ನ ಎಲ್ಲಿ? ಒಂದು ಲಿಟಾನಿ ನದಿ ಮೇಲೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬಲವಂತದ ಕಾರ್ಮಿಕರ ಆರೋಪಗಳಿಗೆ ಸಂಬಂಧಿಸಿದಂತೆ ಅಮೆರಿಕವು ಭಾರತ ಸೇರಿದಂತೆ ಎಷ್ಟು ದೇಶಗಳ ವಿರುದ್ಧ ಅನ್ಯಾಯದ ವ್ಯಾಪಾರ ಪದ್ಧತಿ ತನಿಖೆಯನ್ನು ಪ್ರಾರಂಭಿಸಿದೆ ಅಂತ. ಓಕೆ, ಸೊ ಹೇಗೆ ಅಂತಂದರೆ ಕಳ್ಳನಿಗೆ ಕಾನೂನು ಮಾಡೋಕ್ಕೆ ಕೂಡಿಸಿದಾಗ ಆಗಿದೆ ಇದು ಅಮೇರಿಕದವ್ರ ಕತೆ. ಸೊ ಎಷ್ಟು ಅಂತಂದರೆ 60 ದೇಶಗಳು ಅಂತ ಹೇಳ್ತೀವಿ. ಸರ್ನ ಎಷ್ಟು ದೇಶಗಳು? ಈ ಒಂದು 60 ದೇಶಗಳು. ಯಾರು ಮಾಡಿದ್ದಾರೆ ಇದನ್ನು? ಅಮೇರಿಕವು ಇದನ್ನು ಆರಂಭ ಮಾಡಿದೆ ಈ ಒಂದು ತನಿಖೆನ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನೀತಿ ಆಯೋಗವು ಬಿಡುಗಡೆ ಮಾಡಿದ 2026 ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ವರದಿಯಲ್ಲಿ ಆರ್ಥಿಕ ಸುಭದ್ರತೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಸರ್? ದ್ಯಾಟ್ ಈಸ್ ನೀವು ಎಸ್ಟರ್ಡೇನೆ ಹೇಳಿದಿರಾ ಯಾವುದು? ಒಡಿಶಾ ರಾಜ್ಯ ಅಂತ. ಅದೇ ನಿಮ್ಗೆ ಗೊತ್ತಿರಲಿ, ಇದರಲ್ಲಿ ಟೋಟಲಿ 4 ಗ್ರೂಪ್ಗಳನ್ನು ಮಾಡ್ಕೊಳ್ತಾನೆ. ಓಕೆ, ಸೊ ಯಾವುದು ಗ್ರೂಪ್ ಮಾಡ್ಕೊಳ್ತಾನೆ? ಒಂದು ಅಚೀವರ್ ಗ್ರೂಪ್ ಅಂತ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ರನ್ನರ್ ಅಂತ ಬರುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪರ್ಫಾರ್ಮರ್ ಅಂತ ಬರುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಅಸ್ಪಿರೇಷನಲ್ ಅಂತ ಬರುತ್ತೆ. ಸರಿನಾ? ಸೊ ಈ ಒಂದು 4 ಗ್ರೂಪ್ಗಳಲ್ಲಿ ಮಾಡ್ಕೊಳ್ತಾನೆ. ಮೀನ್ಸ್ ಅತಿ ಹೆಚ್ಚು ಉನ್ನತ ಯಾವುದು ಅಂದರೆ ಒಂದು ಅಚೀವರ್ಸ್, ಆ್ಯಂಡ್ ದೆನ್ ಅತಿ ಕಡಿಮೆ ಯಾರು ಅಂತಂದರೆ ಒಂದು ಆಸ್ಪಿರೇಷನಲ್ ಅಂತ ಬರ್ತದೆ. ಹಾಗಾದರೆ ನಮ್ಮ ಕರ್ನಾಟಕ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ? ರನ್ನರ್ಸಲ್ಲಿ ಬರುತ್ತೆ ಅಥವಾ ಒಂದು ಪರ್ಫಾರ್ಮೆನ್ಸಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಪರ್ಫಾರ್ಮೆನ್ಸಲ್ಲಿ ಬರುತ್ತೆ. ಸರ್ ಇಲ್ಲ ಸರ್ ಅದು ರನ್ನರ್ಸಲ್ಲಿ ಬರುತ್ತೆ ಅಂತ ನೀವು ಕೆಲವೊಬ್ರು ಹೇಳ್ಬೋದು. ಆ್ಯಂಡ್ ದೆನ್ ಒಬ್ಬರು ಕಾಮೆಂಟ್ ಸಹ ನಾನು ನೋಡಿದೆ. ಸೊ ರನ್ನರ್ಸ್ ಅಂತ. ಓಕೆ, ಸೊ 2025 ಪ್ರಕಾರ 2025 ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಪ್ರಕಾರ ನಾವು ರನ್ನರ್ಸಲ್ಲೇ ಬರ್ತಿದ್ವಿ, ಸೆಕೆಂಡಲ್ಲೇ ಇದ್ವಿ ನಾವು. ಓಕೆ, ಸೆಕೆಂಡ್ ಗ್ರೂಪಲ್ಲೇ ಇದ್ವಿ. ಬಟ್ ಇವಾಗ ಏನಾಗಿದೆ, ಡಿಗ್ರೇಡ್ ಆಗಿ ಥರ್ಡ್ ಗ್ರೂಪಲ್ಲಿ ಬರ್ತಾ ಇದ್ವಿ. ಸೊ ಮೀನ್ಸ್ ಈ ಒಂದು ಪರ್ಫಾರ್ಮರ್ ಗ್ರೂಪಲ್ಲಿ ನಾವು ಬರ್ತಾ ಇದ್ದೀವಿ ಅನ್ನೋದು ಸಹ ನೀವು ಮರಿಬಾರ್ದು, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಸೊ ಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ಗೆ ಒತ್ತಾಯ ಇರತಕ್ಕಂಥ ಆಸ್ಪಿರೆಂಟ್ಸ್. ಓಕೆ, ಸೊ ಕೇಳೋ ಚಾನ್ಸಸ್ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ಸೆಂಟ್ರಲ್ ಆಸ್ಪಿರೆಂಟ್ಸ್ ಏನು ನೆನ್ಪಿಟ್ಕೋಬೇಕು ಅಂದರೆ ಇದು 4 ಗ್ರೂಪ್ಗಳಲ್ಲಿ ಇದನ್ನು ವಿಂಗಡಣೆ ಮಾಡ್ತಾನೆ ಅನ್ನೋದು ನೀವು ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ದೆನ್ ದ ಫಸ್ಟ್ ಆಸ್ಪಿರೇಷನಲ್ ಯಾವುದು? ಅಚೀವರ್ಸ್. ಓಕೆ, ಫಸ್ಟ್ ಯಾವ್ದು ಹೇಳಿದೆ ನಿಮಗೆ? ಅಚೀವರ್ಸ್ ಗ್ರೂಪಲ್ಲಿ ಯಾವ ರಾಜ್ಯಗಳು ಬರ್ತವೆ ಈ ಒಂದು 2026 ಅಂತ ನಿಮಗೆ ಕೇಳ್ಬೋದು. ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಯಾವ್ದು. ಫಸ್ಟ್ ಒಡಿಶಾ ಆದ ನಂತರ ಜಾರ್ಖಂಡ್ ಆದ ನಂತರ ಗೋವಾ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ದೆನ್ ಛತ್ತೀಸ್ಗಢ ಸಹ ಬರ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ ಟಾಪ್ 3 ಗೊತ್ತಿರಲಿ, ಈ 3 ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು? ಒಡಿಶಾ, ಜಾರ್ಖಂಡ್ ಆ್ಯಂಡ್ ದೆನ್ ಗೋವಾ. ಒಡಿಶಾ, ಜಾರ್ಖಂಡ್ ಆ್ಯಂಡ್ ಗೋವಾ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದಾಗಿ ಭಾರತೀಯ ರೂಪಾಯಿ ಮೌಲ್ಯ ಡಾಲರ್ ಎದುರು ಎಷ್ಟಕ್ಕೆ ಕುಸಿತ ಕಂಡಿದೆ ಅಂತ. ಸರ್ನಾ? ಎಷ್ಟಕ್ಕೆ ಕುಸಿತ ಕಂಡಿದೆ ಸರ್ ಇದು? ಎಷ್ಟಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಎಷ್ಟು? 92 ರೂಪಾಯಿಗಳಿಗೆ ಕುಸಿತವನ್ನು ಕಂಡಿದೆ ನೋಡಿ. ಓಕೆ, ಸೊ ಮೀನ್ಸ್ 92.30 ಅಂತಂದರೆ 92 ರೂಪಾಯಿ 30 ಪೈಸೆ ಅಂತಂದರೆ ಈಸ್ ಈಕ್ವಲ್ಸ್ ಟು $1 ಅಂತ ಹೇಳ್ತೀವಿ. ಸಣ್ಣ ಎಷ್ಟು? $1. ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಅಂದರೆ ನೆಕ್ಸ್ಟ್ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ರೆಸ್ಪಾನ್ಸಿಬಲ್ AI ನೀತಿ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲು ಕ್ರಿಸ್ ಗೋಪಾಲಕೃಷ್ಣನ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಾಜ್ಯ ಯಾವುದು ಅಂತ ಕೇಳಿದಾನೆ. ಸರ್ ಯಾವ ರಾಜ್ಯವಾಗಿದೆ ಇದು? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಕರ್ನಾಟಕ ರಾಜ್ಯ. ಯಾರ ಒಂದು ನೇತೃತ್ವದ ಅಡಿಯಲ್ಲಿ ಅಂದರೆ ಈ ಒಂದು ಕ್ರಿಸ್ ಗೋಪಾಲಕೃಷ್ಣನ್ ನೇತೃತ್ವದ ಅಡಿಯಲ್ಲಿ. ಅಗೇನ್ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಇದು ಇಂಪಾರ್ಟೆಂಟ್. ಸೆಂಟ್ರಲ್ ಅವರು ಇದನ್ನು ಬಿಟ್ಟಾಕ್ಬಿಡಿ ಈ ಕ್ವಶನ್ನ. ಬಟ್ ಸ್ಟೇಟ್ ಗೌರ್ಮೆಂಟ್ಗೆ ಯಾರು ಓದ್ತಾ ಇದ್ರಲ್ಲ ಅವ್ರನ್ನ ಇದು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಸಮಿತಿ ಮೇಲೆ ಸೊ ಪ್ರಶ್ನೆನ ಕೇಳ್ತಾನೆ. ಎಲ್ಲಿ?
ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಸೊ ಯಾವುದು ಈ ಒಂದು ಗೋಪಾಲಕೃಷ್ಣನ್. ಓಕೆ, ಹೇ ಗೋಪಾಲಕೃಷ್ಣ, ಹೇ ಹರೇ ಕೃಷ್ಣ ಪ್ರೇಮಾನಂದ. ಏನಪ್ಪ ಇದು ರೆಸ್ಪಾನ್ಸಿಬಲ್ AI, ನೆನ್ಪಿಟ್ಕೊಳ್ಳಿ ಗುರು, ಯಾವುದು ಅಂದರೆ ಒಂದು ಕರ್ನಾಟಕ ಅಂತ. ಓಕೆ, ಸೊ ಈಗ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಸ್ಸಾಂನ GI ಟ್ಯಾಗ್ ಪಡೆದ ಜೋಹಾ ಅಕ್ಕಿಯನ್ನು ಇತ್ತೀಚೆಗೆ ಮೊದಲ ಬಾರಿಗೆ ಯಾವ ದೇಶಗಳಿಗೆ ರಫ್ತು ಮಾಡಲಾಯಿತು ಅಂತ ಕೇಳಿದಾನೆ. ಯಾವುದು ಜೋಹಾ ಅಕ್ಕಿ? ಯಾವ ಅಕ್ಕಿ? ಜೋಹಾ ಅಕ್ಕಿ. ಹಾಗಾದರೆ ಇದು ಎಲ್ಲಿ ಕಂಡುಬರುತ್ತೆ? ಅಸ್ಸಾಮಲ್ಲಿ ಕಂಡುಬರುತ್ತೆ. ಯಾವ ದೇಶಕ್ಕೆ ಇದನ್ನು ರಫ್ತು ಮಾಡಿದ್ದಾರೆ? ಯಾವ ದೇಶಕ್ಕೆ ರಫ್ತು ಮಾಡಿದ್ದಾರೆ ಸರ್? ಇದು ಇಟಲಿ ಮತ್ತು ಈ ಒಂದು UKಗೆ ರಫ್ತು ಮಾಡಿದ್ದಾರೆ. ಸರಣಿಯಲ್ಲಿ ಒಂದು ಇಟಲಿ ಮತ್ತು UKಗೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೇವೆ ಸರಿನಾ. ಸೊ ಟೋಟಲಿ 4 ದೇಶಗಳು ಬರ್ತವೆ. ಆ ಒಂದು 4 ದೇಶಗಳು ಇದನ್ನ ರಫ್ತು ಮಾಡಿದ್ದಾರೆ. ಓಕೆ, ಅಂದ್ರೆ ನೆಕ್ಸ್ಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ಡಿಜಿಟಲ್ ಹಣಕಾಸು ಸೇರ್ಪಡೆ ಉತ್ತೇಜಿಸುವ ಕೇಂದ್ರ ಸರ್ಕಾರದ ಯೋಜನೆ ಹೆಸರೇನು ಅಂತ ಸರಿನಾ. ಸೊ ಈ ಒಂದು ಡಿಜಿಟಲ್ ಹಣಕಾಸು ಸೇರ್ಪಡೆಯನ್ನ ಉತ್ತೇಜಿಸ್ತದಂತೆ. ಆ ಒಂದು ಯೋಜನೆ ಹೆಸರೇನು ಅಂತ, ಏನಾಗಿದೆ ಆ ಒಂದು ಯೋಜನೆ ಹೆಸರು ಅಂದರೆ ಸರ್ ದ್ಯಾಟ್ ಈಸ್ ಏನು ಹೇಳ್ಬೋದಾ ಸರ್? ನಥಿಂಗ್ ಬಟ್ PM ಸ್ವನಿಧಿ. ಯಾವಾಗಿಂದನೂ ಇದೆ ಅಲ್ವಾ ಇದು, 2020ಇಂದ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬುಡಕಟ್ಟು ಕಲೆ ಮತ್ತು ಪರಂಪರೆಯನ್ನು ಸಂರಕ್ಷಿಸಲು ನವದೆಹಲಿಯಲ್ಲಿ ಆಯೋಜಿಸಲಾದ ಲಿವಿಂಗ್ ರೂಟ್ಸ್ ಫೆಸ್ಟಿವಲ್ ಅನ್ನು ಯಾವ ಸಚಿವಾಲಯವು ನಡೆಸುತ್ತದೆ ಅಂತ. ಎಲ್ಲಿ ಇದನ್ನು ಆರಂಭ ಮಾಡಲಾಗಿದೆ? ಲಿವಿಂಗ್ ರೂಟ್ಸ್ ಫೆಸ್ಟಿವಲ್ ನವದೆಹಲಿಯಲ್ಲಿ ಸರ್. ಹಾಗಾದರೆ ಯಾವ ಸಚಿವಾಲಯ ಅಂದರೆ ಸರ್ ದ್ಯಾಟ್ ಈಸ್ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಯಾವ ಸಚಿವಾಲಯ? ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಆ್ಯಂಡ್ ನೆಕ್ಸ್ಟ್ ಈ ಒಂದು CSW70 ಸಭೆಯಲ್ಲೇ ಭಾರತವು ಯಾವ ನಿಧಿಯ ಮೂಲಕ ಮಹಿಳಾ ಅಭಿವೃದ್ಧಿ ಯೋಜನೆಗಳನ್ನು ಬೆಂಬಲಿಸುತ್ತಿರುವುದನ್ನು ಎತ್ತಿ ತೋರಿಸಿತು ಅಂತ ಕೇಳಿದಾನೆ ಸರ್ನಾ. ಯಾವುದು ಸರ್? ದ್ಯಾಟ್ ಈಸ್ ಈ ಒಂದು IBSA ನಿಧಿ ಅಂತ ಸರ್ನ. ಯಾವುದು ಅಂದರೆ ಈ ಒಂದು IBSA ನಿಧಿ ಅಂತ ಹೇಳ್ತೀವಿ CSW70 ಸಭೆಯಲ್ಲಿ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2025ರಲ್ಲಿ ಅಮೆರಿಕಕ್ಕೆ ಅತಿ ಹೆಚ್ಚು ಹತ್ತಿ ಉತ್ಪನ್ನಗಳನ್ನು ಪೂರೈಸುವಲ್ಲಿ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿದೆ? ಯಾವ ದೇಶವನ್ನು ಹಿಂದಿಕ್ಕಿದೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಚೀನಾವನ್ನು ಹಿಂದಿಕ್ಕಿದೆ. ಅಂದರೆ ನೆಕ್ಸ್ಟ್, ಬಲವಂತದ ಅಥವಾ ವಂಚನೆಯ ಧಾರ್ಮಿಕ ಮತಾಂತರವನ್ನು ತಡೆಯಲು ಧಾರ್ಮಿಕ ಸ್ವಾತಂತ್ರ್ಯ ವಿಧಾಯಕ 2026ರ ಕರಡನ್ನು ಅನುಮೋದಿಸಿದ ರಾಜ್ಯ ಯಾವುದು ಅಂತ. ಇಂಪಾರ್ಟೆಂಟ್ ಆಗುತ್ತೆ ಇದು. ಯಾವ ರಾಜ್ಯ ಇದು? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಛತ್ತೀಸ್ಗಢ ರಾಜ್ಯ. ಓಕೆ, ಯಾವ ರಾಜ್ಯ? ಈ ಒಂದು ಛತ್ತೀಸ್ಗಢ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾನೂನು ವೃತ್ತಿಪರರನ್ನು ಹಿಂಸೆ ಮತ್ತು ಕಿರುಕುಳದಿಂದ ರಕ್ಷಿಸಲು ಅಡ್ವೊಕೇಟ್ ಪ್ರೊಟೆಕ್ಷನ್ ಬಿಲ್ 2026 ಪರಿಚಯಿಸಲು ಯೋಜಿಸುತ್ತಿರುವ ರಾಜ್ಯ ಯಾವುದು ಅಂತ ಕೇಳಿದಾನೆ. ಯಾವ ರಾಜ್ಯ ಆಗಿದೆ ಸರ್ ಅದು? ದ್ಯಾಟ್ ಈಸ್ ಗೋವಾ. ಓಕೆ, ಯಾವ ರಾಜ್ಯ? ಈ ಒಂದು ಗೋವಾ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಯಾವುದು? ಅಡ್ವೊಕೇಟ್ ಪ್ರೊಟೆಕ್ಷನ್ ಬಿಲ್ಲನ್ನು ತಂದಿರತಕ್ಕಂಥ ರಾಜ್ಯ ಗೋವಾ ರಾಜ್ಯ. ಓಕೆ, ಗೋವಾ ರಾಜ್ಯ. ಈ ರೀತಿ ಬಿಲ್ಗಳನ್ನು ಮೇಲೆ ಸಹ RRB ಫೋಕಸ್ ಮಾಡ್ತಾನೆ. SSC ಸ್ವಲ್ಪ ಹಿಂದಿನ ಫೋಕಸ್ ಮಾಡ್ತಾನೆ. ಓಕೆ, ಮೀನ್ಸ್ ಹಳೆಯ ಕರೆಂಟ್ ಅಫೇರ್ಸ್ನ ಫೋಕಸ್ ಮಾಡ್ತಾನೆ SSC. ಬಟ್ RRB ಫ್ರೆಶ್ ಕರೆಂಟ್ ಅಫೇರ್ಸ್ನ ಫೋಕಸ್ ಮಾಡ್ತಾನೆ, ಬಟ್ ಡೆಪ್ತ್ ಕರೆಂಟ್ ಅಫೇರ್ಸ್ನ ಫೋಕಸ್ ಮಾಡ್ತಾನೆ ಎಲ್ಲಿ? RRBಯಲ್ಲಿ. ಸೊ ಅದಕ್ಕೆ ನಿಮಗೆ ಇದು ಸಹ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್, ವಾಯು ಗುಣಮಟ್ಟದ ಸೂಚಕಗಳಾಗಿ ಕಾರ್ಯನಿರ್ವಹಿಸುವ ಲೈಕನ್ ಮತ್ತು 2 ಹೊಸ ತಳಿಗಳನ್ನು ZSI ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಿಜ್ಞಾನಿಗಳು ಎಲ್ಲಿ ಪತ್ತೆ ಹಚ್ಚಿದ್ದಾರೆ ಅಂತ ಕೇಳಿದಾನೆ ಸರ್. ಎಲ್ಲಿ ಅಂತಂದರೆ ಈ ಒಂದು ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ, ಮೀನ್ಸ್ ಈ ಒಂದು ಪೂರ್ವ ಹಿಮಾಲಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಚಿಲೆ ಅಟ್ಲಾಸ್ ಟೆಲಿಸ್ಕೋಪ್ ಪತ್ತೆ ಹಚ್ಚಿದ ಯಾವ ಕ್ಷುದ್ರಗ್ರಹವು 2032ರಲ್ಲಿ ಚಂದ್ರನಿಗೆ ಡಿಕ್ಕಿ ಹೊಡೆಯುವುದಿಲ್ಲ ಎಂದು ನಾಸಾ ಖಚಿತಪಡಿಸಿದೆ ಸರಿನಾ. ಸೊ ಡಿಕ್ಕಿ ಹೊಡಿಲಿ ಬಿಡಲಿ, ನಮ್ಗೆ ಯಾಕೆ ಬೇಕು ಸರ್ ಇದೆಲ್ಲ? ಸೊ ಯಾಕೆ ಬೇಕು ಅಂದರೆ ಸುಮ್ಮನೆ ಇವ್ರು ಹೇಳ್ತಿರ್ತಾರೆ, ನಾವು ಕೇಳಬೇಕಷ್ಟೇ ಸರಿನಾ. ಯಾವಾಗ ಅಂದರೆ ಒಂದು 2024 ವಾಯಾರ್ಕೆ ಅಂತ ಹೇಳ್ತೀವಿ ಸರಿನಾ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ತನ್ನ ವೈವಿಧ್ಯಮಯ ಜನಾಂಗೀಯ ಸಮುದಾಯಗಳಲ್ಲಿ ಮ್ಯಾಂಡರಿನ್ ಭಾಷೆ ಮತ್ತು ರಾಷ್ಟ್ರೀಯ ಗುರುತನ್ನು ಉತ್ತೇಜಿಸಲು ಇತ್ತೀಚೆಗೆ ಹೊಸ ಜನಾಂಗೀಯ ಏಕತಾ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥ ದೇಶ ಯಾವುದು ಅಂತ. ಯಾವ ದೇಶ ಸರ್ ಇದು? ಸರ್ ಯಾವುದು ಸರ್? ಮ್ಯಾಂಡ್ರಿನ್ ಯಾವ ಭಾಷೆ? ಯಾವುದು ಸರ್? ಮ್ಯಾಂಡ್ರಿನ್ ಮಾತಾಡ್ತಕ್ಕಂಥದ್ದು ಈ ಚೀನಾದ ಭಾಷೆ ಯಾವುದು ಅಂದರೆ ಮ್ಯಾಂಡ್ರಿನ್ ಭಾಷೆ. ನಿಮ್ಗೆ ಗೊತ್ತಿರಲಿ, ಈ ಜಗತ್ತಲ್ಲಿ ಅತಿ ಹೆಚ್ಚಾಗಿ ಮಾತಾಡತಕ್ಕಂತಹ ಭಾಷೆಯೇ ಮ್ಯಾಂಡ್ರಿನ್ ಭಾಷೆ. ಓಕೆ, ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಒಂದು ಚೀನಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ನ ಪುರುಷರ ಹೈ ಜಂಪ್ T63 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಕೇಳಿದಾನೆ ಸರ್. ಯಾರು ಗೆದ್ದಿದ್ದಾರೆ ಸರ್ ಇದನ್ನು? ಚಿನ್ನದ ಪದಕ ಯಾರು ಸರ್? ದ್ಯಾಟ್ ಈಸ್ ಈ ಒಂದು ಶೈಲೇಶ್ ಕುಮಾರ್ ಅವರು. ಯಾರು ಅಂದರೆ ಒಂದು ಶೈಲೇಶ್ ಕುಮಾರ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು MWC 2026ರಲ್ಲಿ ಭಾರತದ ಯಾವ ಸಂಸ್ಥೆಯು AI ಆಧಾರಿತ ವಂಚನೆ ಪತ್ತೆ ಪರಿಹಾರಕ್ಕಾಗಿ ಜಾಗತಿಕ ಮನ್ನಣೆ ಪಡೆದಿದೆ? ಎಲ್ಲಿ ನಡೆದಿದೆ ಸರ್ ಇದು? ಬಾರ್ಸಿಲೋನಾ ಎಲ್ಲಿ ಕಂಡುಬರುತ್ತೆ ಸರ್? ಸ್ಪೇನಲ್ಲಿ ಕಂಡುಬರುತ್ತೆ. ಯಾಕೆಂದರೆ ನೀವೇ 1000 ಸರಿ ಹೇಳಿ ಬೇಸರ ಮಾಡಿಬಿಟ್ಟಿದ್ದಾರೆ ಇವಾಗ ನಮಗೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹೇಳಿ, ಯಾವುದಾಗ್ಬೋದು? ಯಾವುದಂದರೆ ಸರ್ ಅವಾಗ ನಾವು ಹೇಳ್ಬೇಕು ಸರ್ ದ್ಯಾಟ್ ಈಸ್ C ಅಂತ. ಯಾವ ಡಾಟ್? ಈ ಒಂದು C. ಓಕೆ, ಆ್ಯಂಡ್ ನೆಕ್ಸ್ಟ್ ಇದನ್ನು ಏನು ಮಾಡಿದೆ? ಇದು AI ಆಧಾರಿತ ವಂಚನೆ ಪತ್ತೆಯನ್ನು ಇದು ಏನೋ ಕ್ರಿಯೇಟ್ ಮಾಡ್ಕೊಂಡಿದೆ. ಓಕೆ, ಯಾರು? ಈ ಒಂದು C. ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸ್ಥಳೀಯ ನೌಕಾಯಾನ ನಾವೀನ್ಯತೆಯನ್ನು ಹೆಚ್ಚಿಸಲು ಭಾರತವು ತನ್ನ ಮೊದಲ ಸ್ವಾಯತ್ತ ಹಡಗು ನಿರ್ಮಾಣ ಕೇಂದ್ರವನ್ನು ಆಟೋನಮಸ್ ಶಿಪ್ ಬಿಲ್ಡಿಂಗ್ ಸೆಂಟ್ರನ್ನು ಎಲ್ಲಿ ನಿರ್ಮಿಸುತ್ತಿದೆ ಅಂತ. ಎಲ್ಲಿ ಸರ್ ಇದು? ಎಲ್ಲಿ ಸರ್? ಎಲ್ಲಿ ಅಂತಂದರೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ. ಎಲ್ಲಿ? ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೇವೆ. ಎಲ್ಲಿ?
ಎಂದು ಆಂಧ್ರ ಪ್ರದೇಶ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ಮಿಲಿಟರಿ ದಾಳಿಯ ಆಘಾತಕಾರಿ ಅಲೆಗಳಿಂದಾಗಿ ಯಾವ ದೇಶದ ಹಲವಾರು ಯುನೆಸ್ಕೋ ಪಾರಂಪರಿಕ ತಾಣಗಳು ಹಾನಿಗೊಳಗಾಗಿವೆ? ಸರಿ, ಎಲ್ಲಿ ಸರ್ ಇದು? ಎಲ್ಲಿ ಅಂದರೆ ಒಂದು ಇರಾನ್ನಲ್ಲಿ ಅತಿ ಹೆಚ್ಚು ಯುನೆಸ್ಕೋ ಪಾರಂಪರಿಕ ತಾಣಗಳು ಹಾನಿಗೊಳಗಾಗಿದ್ದಾವೆ. ಸರಿನಾ? ಸೊ ಅದೊಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಅಮೆರಿಕಾದಲ್ಲಿ ಜಾರಿಯಾಗಲಿರುವ ಯುಘುರ್ ಫೋರ್ಸ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ UFLPA ಯಾವ ದೇಶದ ಸರಕುಗಳ ಮೇಲಿನ ನಿರ್ಬಂಧಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದನ್ನು ನೀವು ಇಂದಿನ ಹೋಮ್ವರ್ಕ್ ಆಗಿ ತಗೊಂಡು ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.